ತುಂಬಾ ಖುಷಿ ತುಂಬಾ ಖುಷಿ ಇದೆ ಅಂಡ್ ಐ ಥಿಂಕ್ ಮೋರ್ ದೆನ್ ಅಭಿಷೇಕ್ ಅವರಿಂದ ರಾಣಾಕ್ಕಿಂತ ಇವ್ರದ್ದು ಆಕ್ಚುಲಿ ತುಂಬಾ ಸಪೋರ್ಟ್ ಇದೆ ನನಗೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಎಸ್, ಇವರೇ ನಂಗೆ ತುಂಬಾ ದೊಡ್ಡ ಸಪೋರ್ಟ್. ಐ ಥಿಂಕ್ ಒಂದ್ ಹುಡುಗಿ ನನಗೆ ಅದೇ ಭಯ ರೀ, ಇವರಿಬ್ರು ಸಪೋರ್ಟ್ ಅಂದ್ರೆ ನಂಗೇನೋ ಮಾಡ್ತಾರೆ ಸೇರ್ಕೊಂಡು. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದ್ ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಆ ಗಂಡಿನ ಮನೆಯವರು ಅವಳಿಗೆ ಎಷ್ಟು ಚೆನ್ನಾಗಿ ಒಪ್ಕೋತಾರೆ, ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದ್ರೆ ಒಂದ್ ಹುಡುಗಿ ಅವಳ ಮನೆ ಬಿಟ್ಟು ಬಂದಾಗ ಕಂಫರ್ಟ್ ಝೋನ್ ಇಂದ ಆಚೆ ಬಂದಿರ್ತಾಳೆ. ಸೊ ಫಾರ್ ಹರ್ ಟು ಅಡ್ಜಸ್ಟ್ ಇನ್ ಅವಳ ಗಂಡನ ಮನೇಲಿ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವಳಿಗೆ. ಐ ಥಿಂಕ್ ಆ ಟೈಮಲ್ಲಿ ಪ್ರತಿಯೊಬ್ರು ಅಂದ್ರೆ ಯಾರೇ ಮದುವೆ ಆದ್ರು ಆ ಟೈಮಲ್ಲಿ ಆ ಗಂಡಿನ ಮನೆಯವ್ರು ಅಷ್ಟೇ ಅವಳಿಗೆ ಸಪೋರ್ಟ್ ಕೊಡಬೇಕು ಅನ್ಸುತ್ತೆ. ಐ ಥಿಂಕ್ ಇನ್ ಆರ್ ಹೌಸ್ ಶಿಲ್ ಬಿ ರಿಯಲಿ ಕಂಫರ್ಟಬಲ್. ಅಂದ್ರೆ ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೆ 7.5 ವರ್ಷ ಪ್ರೇಮ್ ಹೇಳಿದ್ರು, ಅಂಬರೀಶ್ ಮಾಮ ಹೇಳಿದ್ರು ಅಂತ, ಎಲ್ಲಿ ಹೋಗ್ತೀಯ ಅಲ್ಲಿ ಕೇಳ್ಬೇಡ ಹಂಗೆ ಹಿಂಗೆ ಅಂತ ಖಂಡಿತ ಹೇಳಿದ್ರು ಅವರು. ಬಟ್ ಏನಂದ್ರೆ ಐ ಡೋಂಟ್ ಥಿಂಕ್ ರಕ್ಷಿತಾ ಇಸ್ ಲೈಕ್ ದಟ್. ಬಿಕಾಸ್ 7.5 ವರ್ಷ ಮುಂಚೆ ಅವರಿಬ್ರು ಆಕ್ಟ್ ಮಾಡುವಾಗಿರ್ಬೋದು ಅಥವಾ ಡಿಸೈನ್ ಮಾಡ್ದಾಗಿರ್ಬೋದು, ಅವರಿಬ್ರು ಇನ್ನ ಇಂಡಸ್ಟ್ರಿಗೆ ಎಂಟರ್ ಆಗಿರ್ಲಿಲ್ಲ, ಅವಳು ಕೆಲಸ ಮಾಡಕ್ಕೆ ಇನ್ನ ಶುರುವಾಗಿರ್ಲಿಲ್ಲ. ಬಟ್ 7.5 years ಸಾಕು ಅನ್ಸುತ್ತೆ ಒಬ್ಬ ಮನುಷ್ಯನಿಗೆ ಒಬ್ರಿಗೊಬ್ರು ಅರ್ಥಿಸ್ಕೊಳಕ್ಕೆ. ಅಂಡ್ ಅವ್ರ ಅಂದ್ರೆ ಅವಳು ಇವತ್ವರೆಗೂ ಅವನಿಗೆ ಬಹುಶಃ ನನಗೆ ಗೊತ್ತಿರೋಂಗೆ ಯಾವತ್ತೂ ಅವಳು ನಿಲ್ಸಿಲ್ಲ, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಲಿಲ್ಲ. ಸೊ ಐ ಥಿಂಕ್ ಶಿಲ್ ಬಿ ಅ ವೆರಿ ವೆರಿ ಸಪೋರ್ಟಿವ್ ವೈಫ್. ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಆಲ್ಸೋ. ಅಂಡ್ ಹೀಸ್ ಆಲ್ಸೋ ಅ ಗ್ರೇಟ್ ಹಸ್ಬೆಂಡ್. ಈಸ್ ಅ ಸಪೋರ್ಟಿವ್ ಹಸ್ಬೆಂಡ್. ಸ್ವಲ್ಪ ಭಯ ಇದೆ ಅವನಿಗೆ ಅನ್ಸುತ್ತೆ ಇವತ್ತು. I'll be really happy. ನಾನು ಹೇಳ್ದಂಗೆ I think they both make a really nice couple and I really hope them all the best. ನಿಮ್ ಕಡೆಯಿಂದನೂ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಿಮ್ಗೆಲ್ಲರ ಆಶೀರ್ವಾದ ಕೂಡ ಅವ್ರಿಬ್ರು ಮೇಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ಊಟ ಮಾಡ್ಕೊಂಡು ಹೋಗಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.